ಒಂದು ಟೀ ಕಪ್ ಅಷ್ಟು ಗಿಣ್ಣು ಹಾಲು, ಒಂದು 1.5-2 ತುಂಡಷ್ಟು ಬೆಲ್ಲ, ಮತ್ತೆ ಒಣಶುಂಠಿ ಪೌಡ್ರು, 1-2 ಏಲಕ್ಕಿ, ಮತ್ತೆ ನಂದಿನಿದು ಹಾಲಿನ ಪ್ಯಾಕೆಟ್. ನಾನು ಇವಾಗ ಆಕ್ಚುಲಿ ಆರೆಂಜ್ ಪ್ಯಾಕೆಟ್ ತಗೊಂಡಿದ್ದೀನಿ, ಬಟ್ ನಂದಿನಿ ಸಮೃದ್ಧಿ ಪ್ಯಾಕೆಟ್ ತಗೊಂಡ್ರೆ ಗಿಣ್ಣು ಇನ್ನೂ ತುಂಬ ಗಟ್ಟಿ ಬರುತ್ತೆ. ಈಗ ಆ ಚೌಕ ಬೆಲ್ಲ ಏನಿದೆ ಅದನ್ನ ಕುಟ್ಟಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ ಒಂದು ಅರ್ಧ ಲೀಟ್ರು ಹಾಲಿಗೆ 1.5 ಅಷ್ಟು ಬೆಲ್ಲ ಆಕ್ಚುಲಿ ಸಾಕಾಗತ್ತೆ. ಆಮೇಲೆ ಬೇಕಂದ್ರೆ ನೀವು ಸ್ವಲ್ಪ ಅದನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಟೇಸ್ಟ್ ನೋಡ್ಕೊಳ್ಳಿ. ಇನ್ನು ಬೇಕಂದ್ರೆ ಬೆಲ್ಲ ಇನ್ನೂ ಹಾಕ್ಕೊಳ್ಳಿ, ಬಟ್ ನನ್ನ ಪ್ರಕಾರ 1.5 ಅಷ್ಟು ಚೌಕ ಬೆಲ್ಲ ಸಾಕಾಗತ್ತೆ. ನಂದಿನಿ ಸಮೃದ್ಧಿ ಪ್ಯಾಕೆಟ್ ಹಾಲು ತಗೊಳ್ಳಿ, ಆಕ್ಚುಲಿ ಅದು ಇನ್ನೂ ಗಟ್ಟಿ ಬರುತ್ತೆ ಗಿಣ್ಣು ಅವಾಗ. ಈಗ ಹಾಲನ್ನ ಗಿಣ್ಣಾಲಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಗಿಣ್ಣು ಹಾಲು ಗಟ್ಟಿ ಇರೋದ್ರಿಂದ ಹಾಲಿನ ಜೊತೆ ಅಷ್ಟು ಈಸಿಯಾಗಿ ಬೆರೆಯಲ್ಲ ಅದು. ಸೊ ಹಾಗಾಗಿ ಸ್ವಲ್ಪ ಹೀಗೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಗುರಾಡಿದ್ರೆ ಆ ತಳದಲ್ಲಿ ಗಟ್ಟಿಗೆ ಕೂತಿರೋ ಹಾಲೆಲ್ಲ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ನೀವು ಈ ಬೆಲ್ಲ ಕುಟ್ಟಿ ಪುಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೆ ಆಕ್ಚುಲಿ ಗಿಣ್ಣಾಲು ಮತ್ತೆ ಹಾಲನ್ನ ಮಿಕ್ಸ್ ಮಾಡಿ ಇಟ್ಬಿಡಿ. ಅವಾಗ ಗಿಣ್ಣಾಲು ಹಾಲಿನ ಜೊತೆಲಿ ಇನ್ನೂ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ. ಈಗ ಒಣಶುಂಠಿ ಪೌಡ್ರು 1.5 ಟೀ ಸ್ಪೂನ್ ಅಷ್ಟು. ಒಣಶುಂಠಿ ಪೌಡ್ರು ನಿಮಗೆ ಸೂಪರ್ ಮಾರ್ಕೆಟಲ್ಲಿ ಆಕ್ಚುಲಿ ಸಿಗುತ್ತೆ, ಅಥವಾ ಶುಂಠಿ ಒಣಗಿರೋ ಶುಂಠಿ ನಿಮ್ಮ ಮನೇಲಿ ಇದ್ರೆ ಅದನ್ನ ಕುಟ್ಟಿ ಪುಡಿ ಮಾಡ್ಕೋಬಹುದು. ಬಟ್ ಆಕ್ಚುಲಿ ರೆಡಿ ಶುಂಠಿ ಪೌಡ್ರು ಸಿಗತ್ತೆ. ಆ ಶುಂಠಿ ಪೌಡ್ರನ್ನ ಅದಕ್ಕೆ ಹಾಲಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು, ಏಲಕ್ಕಿ, ಕೆಲವರು ಏಲಕ್ಕಿ ಹಾಕ್ತಾರೆ, ಇನ್ನು ಕೆಲವರು ಏಲಕ್ಕಿ ಹಾಕಲ್ಲ. ಆಕ್ಚುಲಿ ಏಲಕ್ಕಿ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಏಲಕ್ಕಿ ಹಾಕ್ತಾ ಇದ್ದೀನಿ. ಇದು ನಮ್ಮ ಮನೇಲಿ ನಮ್ಮಮ್ಮ ಮಾಡಿದ್ದನ್ನ ನೋಡಿ ನಾನು ಕಲ್ತಿರೋದು. ಬಟ್ ಫ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ ತುಂಬಾ ವರ್ಷಗಳಾಗಿತ್ತು ಗಿಣ್ಣು ತಿಂದು, ಗಿಣ್ಣು ಮಾಡಿ. ಫ್ರೆಂಡ್ ಒಬ್ಬ ಹಳ್ಳಿಯಿಂದ ತಂದ್ಕೊಟ್ಟ, ಶಿಕಾರಿಪುರದಿಂದ, ರಾಜು ಅಂತ ನನ್ನ ಫ್ರೆಂಡು. ಫಸ್ಟ್ ಟ್ರೈ ಮಾಡ್ತಾ ಇದ್ದೀನಿ. ಈಗ ಈಗ ಮಿಕ್ಸ್ ಆಗಿರೋ ಹಾಲನ್ನ ಚೆನ್ನಾಗಿ ಗುರಾಡ್ಕೊಳ್ಳಿ. ಬೆಲ್ಲ ಕರಗಬೇಕು, ಅದಕ್ಕೆ ಒಂದು 15-20 ನಿಮಿಷ ಆಕ್ಚುಲಿ ಟೈಮ್ ಬೇಕಾಗತ್ತೆ ಕರಗೋದಕ್ಕೆ. ಸೊ ಅವಾಗ ಅವಾಗ ಹಾಗೆ ಗುರಾಡ್ತಾ ಇರಿ. ಒಂದು 15-20 ನಿಮಿಷದ ತನಕ ಬೇಕಾಗತ್ತೆ ನಿಮಗೆ ಬೆಲ್ಲ ಕ್ಲೀನಾಗಿ ಫುಲ್ಲು ಕರಗೋದಕ್ಕೆ ಹಾಲಲ್ಲಿ. ಸೊ ಈಗ ಮಿಕ್ಸ್ ಮಾಡಿರೋದನ್ನ ಸಪ್ರೇಟಾಗಿ ಒಂದು 15 ನಿಮಿಷ ಇಟ್ಬಿಟ್ಟು ಒಂದೆರಡು ಸತಿ ಅದನ್ನ ಚೆನ್ನಾಗಿ ಇನ್ನೊಂದು ಪಾತ್ರೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಆಕ್ಚುಲಿ ಬೆಲ್ಲ ಇನ್ನೂ, ಆಮೇಲೆ ಟೇಸ್ಟ್ ನೋಡ್ಕೊಳ್ಳಿ, ನಿಮಗೆ ಸ್ವೀಟು ಇನ್ನೂ ಬೇಕು ಅನ್ಸಿದ್ರೆ ಬೆಲ್ಲ ಇನ್ನೂ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕೊಳ್ಳಿ. ಈಗ ನೋಡಿದಾಗ ನನಗೆ ಟೇಸ್ಟ್ ಸ್ವಲ್ಪ ಕಡಿಮೆ ಇತ್ತು ಅನ್ನಿಸ್ತು ಸ್ವೀಟು. ಸೊ ಹಾಗಾಗಿ ಇನ್ನೊಂದು ಕಾಲು ಬೆಲ್ಲ ತಗೊಂಡು ಅದನ್ನ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತೆ. ಬೆಲ್ಲ ಇನ್ನೂ ಕರಗಿಲ್ಲ, ಇನ್ನೂ ಹಾಗೆ ಇದೆ. ಸೊ ಇನ್ನೊಂದು 2-3 ಸತಿ ಸ್ಪೂನಲ್ಲಿ ಗುರಾಡಿ ಇನ್ನೂ ಒಂದು 5 ನಿಮಿಷ ಹಾಗೆ ಇಡಬೇಕು. ಈಗ ನೋಡಿ ಬೆಲ್ಲ ಆಲ್ಮೋಸ್ಟ್ ಕರಗಿದೆ. ಇನ್ನು ಸ್ವಲ್ಪ ತೆಳಗಡೆ ಸ್ವಲ್ಪ ಉಳಿದಿದೆ, ಬಟ್ ಅದು ಓಕೆ. ಈಗ ಒಂದೆರಡು ಪಾತ್ರೆಯಲ್ಲಿ ಹಾಗೆ ಮೇಲೆ ಕೆಳಗೆ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇರೋ ಬೆಲ್ಲನೂ ಸ್ವಲ್ಪ ಇನ್ನೂ ಕ್ಲೀನಾಗಿ ಕರಗತ್ತೆ. ಈಗ ಜರಡಿಲಿ ಅದನ್ನ
ಸೋಸ್ಕೊಳ್ಳಿ ಚೆನ್ನಾಗೆ. ಆ ಕಡೆಗೆ ಏನು ಸ್ವಲ್ಪ ಕರಗದೇ ಇರೋ ಬೆಲ್ಲ ಮತ್ತು ಸ್ವಲ್ಪ ಈ ಪೌಡ್ರಲ್ಲಿ ಸಸ್ಪೆಂಡ್ ಆಗಿರೋದು ಏನಿದೆ ಅದೆಲ್ಲ ಹಾಗೆ ಉಳ್ಕೊಳ್ಳುತ್ತೆ. ಅದನ್ನು ಚೆನ್ನಾಗಿ ಹಿಂಡ್ಕೊಂಡು ಇವಾಗ ಇದು ಇಡ್ಲಿ ಪಾತ್ರೆಯಲ್ಲಿ ನೀವು ಇಡ್ಲಿ ಮಾಡುವಾಗ ಎಷ್ಟು ನೀರು ತೊಗೊಳ್ತೀರೋ ಅಷ್ಟೇ ನೀರು ತೊಗೊಂಡು ಇಡ್ಲಿ ಬೇಯಿಸೋಕ್ಕೆ ಹೇಗೆ ನೀವು ಪಾತ್ರೆ ರೆಡಿ ಮಾಡ್ಕೊಳ್ತೀರೋ ಹಾಗೆ ಮಾಡಿ ಆ ಇಡ್ಲಿ ಪಾತ್ರೆಯಲ್ಲಿ ಈ ಹಾಲನ್ನಿಟ್ಟು ಅದ್ರ ಮೇಲ್ಗಡೆ ಒಂದು ಮುಚ್ಚುಳ್ಕ ಮುಚ್ಚಿ ಒಂದು 25-30 ನಿಮಿಷ ತನಕ ಅದನ್ನು ಬೇಯಿಸ್ಕೊಳ್ಳಿ. ಒಂದು 20 ನಿಮಿಷ ಆದಮೇಲೆ ತೆಗೆದು ನೋಡಿ ಒಂದ್ಸತಿ. ನಿಮಗೆ ಆ ಒಳಗಿರೋ ಪಾತ್ರೆನ ಅಲ್ಲಾಡಿಸ್ದಾಗಲೇ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಜಲ್ಲಿ ಥರ ಆಗಿರುತ್ತೆ ಅದು. ಆ್ಯಕ್ಚುಲಿ ಕೇಕ್ ಥರ ಆಗಿರುತ್ತೆ. ಆವಾಗಲೇ ಗೊತ್ತಾಗುತ್ತೆ ನಿಮಗೆ ಅದು ಬೆಂದಿದೆ ಅಂತ. ಸೊ ಈಗ ಆಲ್ಮೋಸ್ಟ್ ಒಂದು 25-30 ಮಿನಿಟ್ಸ್ ಆಗಿದೆ. ನನಗೆ ತೆಗೆದು ನೋಡಿದ್ದೀನಿ, ಅದು ಬೆಂದಿದೆ ಆ್ಯಕ್ಚುಲಿ ಕ್ಲೀನಾಗೆ. ಸೊ ನಾನು ಚೆಕ್ ಮಾಡೋಕ್ಕೆ ಒಂದ್ಸತಿ ಚಾಕುಲಿ ಒಂದ್ಸತಿ ಕುಯ್ದಾಗ ಅದು ಕೇಕ್ ಥರ ಬಂದಿದೆ ನೋಡಿ. ಆ ಲೈನ್ ಕಾಣಿಸ್ತಾ ಇದೆ ನಿಮಗೆ. ಸೊ ಇಟ್ ಈಸ್ ಆಲ್ಮೋಸ್ಟ್ ಪ್ರಿಪೇರ್ಡ್. ಮತ್ತು ಇದು ತಣ್ಣಗಾಗೋದಕ್ಕೆ ಇದು ನ್ಯಾಚುರಲ್ ಆಗಿ ತಣ್ಣಗಾಗಬೇಕು. ಒಂದು 3 to 4 hours ಬೇಕಾಗತ್ತೆ. ಇದನ್ನು ಹಾಗೆ ಕೂಲ್ ಆಗೋಕ್ಕೆ ಇಟ್ಬಿಟ್ಟು, ಯಾಕೆಂದರೆ ಬಿಸಿ ಇದ್ದಾಗ ಗಿಣ್ಣು ತಿನ್ನೋಕ್ಕಾಗೋದಿಲ್ಲ, ತಿನ್ನಬಾರ್ದು. ಓಕೆ, ಅದು ಅಷ್ಟು ಈಸಿಯಾಗಿ ಡೈಜೆಸ್ಟ್ ಆಗೋದಿಲ್ಲ. ಈಗ ನೋಡಿ ಅದಾಗಿದೆ, 3-4 hours ಆಗಿದೆ. ಸೊ ಈಗ ಅದು ಕೇಕ್ ಥರ ಬರ್ತದೆ. ನಾನು ಇದನ್ನು ಆ್ಯಕ್ಚುಲಿ ನೈಟ್ ಪ್ರಿಪೇರ್ ಮಾಡಿ ಬೆಳಗ್ಗೆ ತಿಂತಾ ಇರೋದು ಆ್ಯಕ್ಚುಲಿ. ಸೊ ದಟ್ ಕ್ಲೀನಾಗೆ ಕೂಲಿಂಗ್ ಆಗಿದೆ ಅದು. ಸೊ ಸ್ವಲ್ಪ ತಣ್ಣಗಿದ್ದಾಗ ತಿನ್ನೋದಕ್ಕೆ ಭಾಳ ಚೆನ್ನಾಗಿರುತ್ತೆ. ನೋಡಿ ಹೇಗೆ ಕೇಕ್ ಥರ ಬರ್ತಾ ಇದೆ. ಇದನ್ನು ಇನ್ನೂ ಇಂಪ್ರೂವೈಸ್ ಏನಾದರೂ ಮಾಡೋ ವಿಧಾನ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸ್ಕೊಡಿ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.